Cafe. Brahmins Cafe. ಕರ್ಣ ಕರ್ಣ ನನ್ನ ಫೋನ್. ಏಯ್ ಕರ್ಣ, ಏನ್ ಮಾಡ್ತಾ ಇದ್ಯಾ? ನಾನು ತಿಂದು ಬಿಟ್ಟೋಗಿದ್ದ ಎಂಜಿಲೆಲೆಯಲ್ಲಿ ನೀನ್ ಊಟ ಮಾಡ್ತಿದ್ಯಲ್ಲ, ಅಸಹ್ಯ. ಯಾರು ಹೇಳಿದ್ದು ಇದು ಎಂಜಲ್ ಎಲೆ ಅಂತ? ಯಾರು ಯಾಕೆ ಹೇಳ್ಬೇಕು? ನಾನು ತಿಂದು ಅರ್ಧಕ್ಕೆ ಎದ್ದೋದೆಲ್ಲ ನನಗೆ ಗೊತ್ತಾಗಲ್ವಾ? ನೀವು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಾ, ಇದು ಬೇರೆ ಎಲೆ. ಇದರಲ್ಲಿ ಕನ್ಫ್ಯೂಸ್ ಆಗೋದಕ್ಕೆ ಏನಿದೆ ಕರ್ಣ? ನೀನ್ ನನ್ನನ್ನು ಕನ್ಫ್ಯೂಸ್ ಮಾಡಿ ಮಂಗನ್ ಮಾಡಕ್ ನೋಡ್ತಾ ಇದ್ಯಾ? ನೋಡು, ಇದೆಲ್ಲ ನನಗೆ ಇಷ್ಟ ಆಗಲ್ಲ ಕರ್ಣ. ಅಲ್ಲ, ನೋಡ್ದವ್ರು ಏನ್ ಅನ್ಕೋಬೇಡ. ಏನಪ್ಪ ಇವ್ರ ಮನೇಲಿ ತಿನ್ನೋದಿಕ್ಕೊಂದು ಎಲೆಗೂ ಗತಿ ಇಲ್ವಾ ಅಂತ ಅನ್ಕೊಳಲ್ವಾ? ಮನೇಲೆ ಹೀಗೆ, ಇನ್ನು ಹೋಟೆಲಲ್ಲಿ ಯಾರು ತಿಂದು ಬಿಟ್ಟೋಗಿರೋ ಎಂಜಲನ್ನ ನಮಗ್ ಬಡಿಸ್ತಾರೋ ಅಂತ ಅನ್ಕೊಳಲ್ವಾ? ಈ ಒಂದು ಎಂಜಲ್ ಎಲೆಗೂ ಗತಿ ಇಲ್ಲದೆ ತುತ್ತು ಅನ್ನಕ್ಕೋಸ್ಕರ ಪರದಾಡ್ತಾರ ಎಷ್ಟೋ ಜನಗಳನ್ನ ನೋಡಿದ್ದೀನಿ ವೈಭವ್ ನಾನು. ನೀವೇನೋ ಅರ್ಜೆಂಟಾಗಿ ಒಂದು ಕಾಲ್ ಬಂತು ಅಂತ ಕೋಳಿ ಕೆದಕ್ದಾಗೆ 2 ತುತ್ತು ತಿಂದು ಎದ್ಬಿಟ್ರಿ. ಉಳ್ದಿದ್ನ ಬೀದಿಗೆ ಎಸೆಕಾಗತ್ತಾ? ಅನ್ನನ ಪರಬ್ರಹ್ಮ ಅಂತಾರೆ, ಲಕ್ಷ್ಮೀ ಸ್ವರೂಪ ಅನ್ನಪೂರ್ಣೇಶ್ವರಿ ಅಂತಾರೆ, ಅದನ್ನ ತಿರಸ್ಕರಿಸಬಾರದು ಅಂತಾರೆ. ಅದಕ್ಕೆ ಇದನ್ನೆಲ್ಲ ವ್ಯರ್ಥವಾಗಿ ಹೊರಗಡೆ ಚೆಲ್ಲಕ್ಕೂ ಮನ್ಸು ಬರ್ದೆ ನಾನೇ ತಿಂತಿದ್ದೀನಿ. ತಪ್ಪಾ? ತಗೊಳ್ಳಿ ಫೋನ್. ಸಾರಿ ಕರ್ಣ, ಏನೋ ಗಡಿಬಿಡಿಯಲ್ಲಿ ಊಟನ ಅರ್ಧಕ್ಕೆ ಬಿಟ್ಟು ಹೊರಟ್ಬಿಟ್ಟೆ. ನಾನು ನಿಜವಾಗ್ಲೂ ಈ ಥರ ಯಾವತ್ತೂ ಮಾಡ್ದವನಲ್ಲ. ಅನ್ನೋದು ಮೌಲ್ಯ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು ಕರ್ಣ. ಎಷ್ಟೋ ಸಲ ನಮ್ಮಪ್ಪ ಸಿಟ್ಟು ಮಾಡಿಕೊಂಡು ಊಟದ ಮಧ್ಯೆನೆ ಉತ್ತರ ಪೋಷಣ ತಗೊಂಡು ಎದ್ಬಿಡೋರು. ಹಾಗೆಲ್ಲ ನಾನೇ ಅವ್ರಿಗೆ ಅನ್ನದ ಮಹತ್ವ ಏನು ಅಂತ ನೆನಪಿಸಿದ್ದೀನಿ. ಇವತ್ತು ನನ್ನ ಗ್ರಾಚಾರ ಕೆಟ್ಟು ನಿನ್ನ ಹತ್ರ ಬಯಸ್ಕೊಳಂಗಾಯ್ತು. ಇನ್ನು ಮುಂದೆ ಈ ಥರ ಯಾವ್ದು ಆಗಲ್ಲ ಕರ್ಣ, ಐ ಪ್ರಾಮಿಸ್ ಯು. ಪರವಾಗಿಲ್ಲ ಬಿಡಿ, ನೀವೇನು ಬೇಕು ಅಂತ ಮಾಡಿಲ್ವಲ್ಲ. ಗೊತ್ತಿಲ್ಲದೆ ಆದ ತಪ್ಪು ತಪ್ಪೇ ಅಲ್ಲ. ಅಪ್ಪ, ಸತ್ಯ ಈಗ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಪೂರ್ತಿ ಆಗ್ಲಿಲ್ವಾ? ಆಗತ್ತೆ, ನಿನ್ನ ಹತ್ರ ಸಾರಿ ಕೇಳಿದ್ಮೇಲೆ. ನೀನು ಎಂಜಲ್ ತಿನ್ನೋದನ್ನ ಬೇರೆ ಯಾರಾದರೂ ನೋಡಿ ಏನು ಅಂದ್ಕೊಳ್ತಾರೋ ಅಂತ ನಿನ್ನ ಮೇಲೆ ಸ್ವಲ್ಪ ಜಾಸ್ತಿನೇ ರೇಗ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಕರ್ಣ. ಬೇರೆಯವ್ರಿಗೋಸ್ಕರ ನಾವ್ಯಾಕೆ ಬದುಕಬೇಕು ವೈಭವ್? ನಾವು ನಾವಾಗಿ ಬದುಕಬೇಕು, ನಮ್ಗಾಗಿ ಬದುಕಬೇಕು ಅಷ್ಟೇ. ಏನಂದ? ಏನಿಲ್ಲ, ನಿಮಗೆ ಟೈಮ್ ಆಗಿದೆ, ಕ್ಲೈಂಟ್ ಕಾಯ್ತಾ ಇರ್ತಾರೆ, ನೀವು ಹೊರಡಿ ಅಂದೆ. ಬರ್ತಾ ಬರ್ತಾ ನೀನು ತುಂಬ ಒಗಟಾಗಿ ಮಾತಾಡ್ತಿದ್ಯಾ ಕರ್ಣ. ನೀನು ಆ ಬದಲಾವಣೆ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡ್ರು ಏನೂ ಗೊತ್ತಾಗ್ತಾ ಇಲ್ಲ. ಸರಿ, ನಾನು ಹೊರಡ್ತೀನಿ. ಅದಕ್ಕೆ ಕಾರಣ ನೀನು ನನ್ನ ಕೊರಳಿಗೆ ಕಟ್ಟಿರೋ ತಾಳಿ ವೈಭವ್. ಇದನ್ನು ನನ್ನ ಕುತ್ತಿಗೆ ಕಟ್ಟಿ ನೀವು ಮರ್ತಿರ್ಬೋದು, ಆದರೆ ನನಗೆ ಮರೆಯೋಕ್ಕೂ ಆಗದೆ ಹೊರಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ಇವಳ್ಯಾಕೆ ಫೋನ್ ಮಾಡ್ತಾ ಇದ್ದಾಳೆ?
ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ, ನಾನಾಗಿ ನಾನೇ ಕಾಲ್ ಮಾಡಿದಾಗ ಮಾತ್ರ ಪಿಕ್ ಮಾಡಬೇಕು, ನೀನಾಗಿ ನೀನೇ ಕಾಲ್ ಮಾಡಬೇಡ ಅಂತ. ಇನ್ನೊಂದು ಸಲ ಕಾಲ್ ಮಾಡಿದ್ರೆ ಕಾಲ್ ಮಾಡೋದಕ್ಕೆ ಕೈಯೇ ಇರಬಾರ್ದು, ಕತ್ತರಿಸಾಕ್ಬಿಡ್ತೀನಿ. ಅಯ್ಯೋ, ಮಾತೆತ್ತಿದ್ರೆ ಕೈ ತೆಗಿತೀನಿ ಕಾಲ್ ತೆಗಿತೀನಿ ಅಂತಿರಲ್ಲ, ನೀವೇ ಹೀಗಂದ್ರೆ ನಾನು ಎಲ್ಗೆ ಹೋಗ್ಬೇಕು? ನನ್ನ ಮಗು ಹುಷಾರಿರ್ಲಿಲ್ಲ, ಖರ್ಚಿಗೆ ದುಡ್ಡು ಬೇಕಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಕಷ್ಟದಲ್ಲಿ ಒಬ್ರಿಗೊಬ್ರು ಆಗ್ಬೇಕಲ್ವಾ? ದೇವಿಕಾ, ನಿನ್ನ ಕೆಲಸ ನನ್ನ ಕೆಲಸ ಎರಡು ಮುಗೀತು. ನಿನಗೆ ದುಡ್ಡು ಬೇಕು, ನಾನು ಹೇಳ್ದಾಗ ಕೇಳಿದೆ, ಅವತ್ತೇ ದುಡ್ಡು ಕೊಟ್ಟು ಕೈ ತೊಳ್ಕೊಂಡಿದ್ದೀನಿ. ನನಗೆ ಮತ್ತೆ ಮತ್ತೆ ಫೋನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಇಡೇ ಫೋನ್ನ. ಹಲೋ ಹಲೋ, ಕಟ್ ಮಾಡ್ಬಿಟ್ಟು. ಏ ಊರ್ವಶಿ, ಬಾರ ಇಲ್ಲೇ. ಹಾ ಮಾಮ. ಸ್ನಾನಕ್ಕೆ ಬಿಸಿನೀರಿದ್ಯಾ? ಇದೆ ಮಾಮ. ಸರಿ ಹೋಗು. ದೇವಿಕಾ, ಹಾ ಸಿಕ್ತು. ಶಾಂತ, ಏನ್ ಹೇಳ್ತಾ ಇದೀಯಾ? ನಿನ್ ಮಗಳ ಸಿಕ್ಬಿಟ್ಲಾ? ಬಸ್ಸು, ನಿನ್ನಿಂದ ನಂಬಕ್ ಆಗ್ತಾ ಇಲ್ಲ ಅಲ್ಲ? ನನಗೂ ಅಷ್ಟೇ, ಇದು ಕನಸೋ ನನಸೋ ಒಂದು ಅರ್ಥ ಆಗ್ತಾ ಇಲ್ಲ. ಆದ್ರೆ ಅದಕ್ಕೂ ಮುಂಚೆ ನಾನು ಹೇಳಿದ್ನಲ್ಲ, ಆ ಮಹಾಪುರುಷರು ಗುರುಗಳು ಅವ್ರು ಏನ್ ಹೇಳಿದ್ರು ಅಂದ್ರೆ, ನಿನ್ನ ಮಗಳು ನಿನಗೆ ಮಗಳಾಗಿ ಬರಲ್ಲ, ಆದ್ರೆ ನೀನ್ ಸೊಸೆಯಾಗಿ ಬರ್ತಾಳೆ ಅಂತ ಹೇಳಿದ್ರು ಅಂತ ನನ್ಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ? ನಾನು ಹೋಗಿ ಆ ವಸಂತಗೂ ಹೇಳ್ಬಿಟ್ಟೆ ಇದನ್ನ. ಅವ್ನು ನೋಡಿದ್ರೆ ಮಾರನೇ ದಿನಾನೇ ಒಂದ್ ಹುಡುಗಿನ ಪರಿಚಯ ಮಾಡಿಸಿ, ಇವಳು ಸೌಂದರ್ಯ, ಬ್ರಾಹ್ಮಣರ ಮನೇಲಿ ಬೆಳ್ದಿರೋ ಹುಡುಗಿ ಅಂತೆಲ್ಲ ಹೇಳಿದ್ಲು. ಆಮೇಲೆ ಆ ಹುಡುಗಿನ ಸಾಕಿದ್ಲಲ್ಲ ಆ ತಾಯಿ, ಅವಳನ್ನು ಪರಿಚಯ ಮಾಡಿಸ್ಕೊಟ್ಲು. ಅದಕ್ಕೆ ನಾನು ಆ ಹೆಂಗಸ ಹತ್ರ ವಿಚಾರಿಸ್ದೆ, ಡೆಲಿವರಿ ಆಗಿದ್ದ ಆಸ್ಪತ್ರೆ, ಡೆಲಿವರಿ ಡೇಟು ಎಲ್ಲ ಏನು ಅಂತ. ಅದಕ್ಕವಳು ಡೆಲಿವರಿ ಡೇಟು, ನಾನು ಅಡ್ಮಿಟ್ ಆಗಿದ್ದ ಆಸ್ಪತ್ರೆ, ಡೆಲಿವರಿ ಟೈಮು, ಎಲ್ಲ ವಿಷಯನೂ ಚಾಚು ತಪ್ಪದೆ ಕರೆಕ್ಟಾಗಿ ಹೇಳ್ಬಿಟ್ಲು ವಸು. ನನಗೆ ಆ ಕ್ಷಣಕ್ಕೆ ಅದನ್ನ ನಂಬಬೇಕು ಅಂತ ಅನ್ಸಿದ್ರು. ಮನೆಗೆ ಬಂದ್ಮೇಲೆ ಮನ್ಸಿನಲ್ಲಿ ಏನೋ ಒಂಥರ ತೊಳಲಾಟ. ಅವಳು ಹೇಳಿದ್ದೆಲ್ಲ ನಿಜಾನ, ನಂಬೇಕೋ ಬೇಡವೋ, ಇದು ಸತ್ಯ ಹೌದೋ ಅಲ್ವೋ ಅಂತ ನನಗೆ ಗೊತ್ತಾಗ್ಲಿಲ್ಲ. ನಿನ್ನಿಂದ ನನ್ಗೊಂದು ಕೆಲಸ ಆಗ್ಬೇಕಾಗಿದೆ ವಸು. ಏನು ಅಂತ ಹೇಳು ಶಾಂತ. ನಿನ್ ಮಗಳು ನಿನ್ ಮನೇಲಿ ಬಂದು ಸೇರ್ತಾಳೆ ಅನ್ನೋದಾದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ನನಗ್ ಗೊತ್ತು ವಸು, ನೀನು ನನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನನ್ನ ಕೆಲಸ ಏನು ಅಂದ್ರೆ, ನನ್ನ ಡೆಲಿವರಿ ಆಯ್ತಲ್ಲ, ನೀನು ಆ ಆಸ್ಪತ್ರೆಗೆ ಹೋಗಿ ನನ್ನ ಮಗಳು ಯಾರ ಮನೆ ಸೇರಿದ್ಲು, ಎಲ್ಲಿದ್ಲು, ಹೇಗಿದ್ಲು ಅನ್ನೋ ಎಲ್ಲ ಡೀಟೇಲ್ಸು, ಪೂರ್ತಿ ವಿಷಯ ತಿಳ್ಕೊಂಡು ಬಂದು ನನಗೆ ಹೇಳಬೇಕು. ಇಷ್ಟು ಮಾಡೋಕ್ಕಾಗತ್ತಾ? ಖಂಡಿತವಾಗ್ಲೂ ಮಾಡ್ತೀನಿ. ನಿನ್ ಮಗಳು ಬರೀ ನಿನಗ್ ಮಾತ್ರ ಮಗಳಲ್ಲ, ನನಗೂ ಮಗಳೇ. ಥ್ಯಾಂಕ್ಸ್ ವಸು. ಅದಕ್ಕೆ ನಿನ್ನನ್ನು ನನ್ನ ಪ್ರಾಣ ಸ್ನೇಹಿತೆ ಅಂತ ಹೇಳೋದು. ಬಾ ಹೋಗೋಣ. ಇವಳೇ ಅನ್ಸುತ್ತೆ. ಇವಳಿಗೂ ನನ್ನ ಗಂಡಂಗೂ ಏನ್ ಸಂಬಂಧ? ಮಾಡ್ತೀನಿ ಇವತ್ತು. ಯಾರ್ ನೀನು? ನಿನಗೂ ನನ್ನ ಗಂಡಂಗೂ ಏನ್ ಸಂಬಂಧ?
ಅವ್ರು ಯಾಕೆ ನಿನಗ್ ದುಡ್ಡು ಕೊಡ್ಬೇಕು? ನೀನ್ ಯಾರಮ್ಮ? ನೀನ್ ಯಾರಂತಾನೆ ನನಗೆ ಗೊತ್ತಿಲ್ಲ. ನಿನ್ ಗಂಡ ನನಗೆ ಗೊತ್ತಿರುತ್ತೆ. ನೀನ್ ಯಾರನ್ನ ಅನ್ಕೊಂಡು ನನ್ನನ್ನು ತಪ್ಪಿಲ್ಕೊಂಡಿದ್ಯಾ? ಏಯ್ ಸಾಕು ನಿಲ್ಸು ನಿನ್ ನಾಟಕನ. ಯಾರು ಅಂತ ಗೊತ್ತಿಲ್ದೇನೆ ನನ್ ಗಂಡ ಮೆಸೇಜ್ ಮಾಡಿದ್ರೆ ಈ ಜಾಗಕ್ಕೆ ಒಬ್ಳೆ ಬಂದಿದ್ಯಾ? ಮರ್ಯಾದೆಯಾಗಿ ನಿಜ ಹೇಳಿದ್ರೆ ಸರಿ. ನಾನು ಅವ್ರಿಗಿಂತ ಡೇಂಜರು. ಆಮೇಲೆ ನನ್ನ ಕೈಯಿಂದ ನೀನು ನುಳ್ಸೋಕೆ ಆ ದೇವ್ರ ಕೈಯಿಂದನೂ ಆಗಲ್ಲ. ಮಾಮ ಏಯ್ ಏನೇ ಮಾಮ ಮಾಮ ಮುಚ್ಚ ಬಾಯಿ. ಗೂಢಚಾರಿಕೆ ಕೆಲಸ ಮಾಡ್ತಾ ಇದ್ಯಾ? ಸಾಯಿಸ್ಬಿಡ್ತೀನಿ ನಿನ್ನ. ಹೋಗೆ ಹೋಗೆ. ನಮ್ಮಿಬ್ರು ಮಧ್ಯೆ ಇರ್ಬೇಕಾದ ವಿಷಯ 3ರವರೆಗೆ ಗೊತ್ತಾಗಿದೆ. ನಿನ್ಗೇನು ತಲೆ ಕೆಟ್ಟಿದ್ಯಾ? ತಗೋ ಇಲ್ಲಿಂದ. ಇನ್ನೊಂದ್ಸಲ ನನ್ಗೇನಾದ್ರೂ ಕಾಣಿಸ್ಕೊಂಡ್ರೆ ಹೆಂಗ್ಸು ಅಂತಾನು ನೋಡ್ದೆ ಸಾಯಿಸ್ಬಿಡ್ತೀನಿ. ಹೋಗೆ. ಇನ್ಮೇಲಿಂದ ನಾನು ಹುಷಾರಾಗಿರ್ಬೇಕು. ಊರ್ವಶಿ, ನಿನ್ನ ಮೇಲೆ ಅಯ್ಯೋ ಪಾಪ ಅಂದ್ಕೊಂಡು ಸಮಾಧಾನವಾಗಿರೋಣ ಅಂದ್ಕೊಂಡೆ. ಆದರೆ ನೀನು ನನ್ನ ಮನಸ್ಸು ಕೆಡಿಸ್ಬಿಟ್ಟೆ. ಕರ್ಣ ಬಾಮ ಇಲ್ಲಿ. ಅಂಕಲ್ ಬಂದೆ, ಒಂದು ನಿಮಿಷ ಪೂಜೆ ಮಾಡ್ತಾ ಇದ್ದೀನಿ. ಅಂಕಲ್ ಹೇಳಿ. ಏನು ಹೇಳಮ್ಮ, ನನ್ನ ತಲೆಯಲ್ಲಿ ಒಂದು ಹೊಸ ಉಪಾಯ ಹೊಳೆದಿದೆ. ನಾವು ಹಾಗೇನಾದರೂ ಮಾಡಿದ್ರೆ ನಮಗೆ ಗಿರಾಕಿ ಜಾಸ್ತಿ ಆಗ್ಬೋದೇನೋ ಅಂತ. ಏನು ಉಪಾಯ ಅಂಕಲ್? ಅದು ಈಗೆಲ್ಲ ಕಡೆ ಫ್ರೀ 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 ಅಂತ ಮಾಡ್ತಿದ್ದಾರೆ ನೋಡು. ಅಲ್ಲೆಲ್ಲ ನೋಡಿದ್ಯಾ ಜನ ಹೇಗೆ ತುಂಬಿಕೊಂಡಿರ್ತಾರೆ ಅಂತ. ನಾವು ಅದೇ ಥರ ಉಪ್ಪಿಟ್ಟು ತೊಗೊಂಡ್ರೆ ಒಂದು ಕಾಫಿ ಫ್ರೀ, ಮಸಾಲೆ ದೋಸೆ ತೊಗೊಂಡ್ರೆ ಒಂದು ಕೇಸರಿ ಬಾತ್ ಫ್ರೀ, ಪುಳಿಯೋಗರೆ ತೊಗೊಂಡ್ರೆ ಒಂದು ವಡೆ ಫ್ರೀ ಅಂತ ಮಾಡಿದ್ರೆ ನಮ್ಮಲ್ಲೂ ಹಾಗೆ ಜನ ಬರ್ಬೋದಾ ಅಂತ ಅಷ್ಟೇನೆ. ಅಂಕಲ್ ನೀವು ಹೇಳಿದ ಐಡಿಯಾ ಏನೋ ತುಂಬಾ ಚೆನ್ನಾಗಿದೆ. ಆದ್ರೆ ನಾವು ಹಾಕಿರೋ ಬಂಡವಾಳನ ಲಾಭದ ಸಮೇತ ತಗೊಂಡ್ರೇನೆ ಅದು ವರ್ಕೌಟ್ ಆಗೋದು. ಇಲ್ಲ ಅಂದ್ರೆ ಕಷ್ಟ. ಒಂದ್ಸಲ ನಮ್ಮ ಹೋಟೆಲು ಈ ಸಂಕಷ್ಟದಿಂದ ಪಾರಾಗಿ ಸಾಲ ಎಲ್ಲ ತೀರ್ತಾ ಬಂದ್ರೆ ಖಂಡಿತ ನೀವು ಹೇಳ್ದಾಗ ಮಾಡ್ಬೋದು. ಹೋಟೆಲ್ಗೆ ಬರೋ ಜನರನ್ನ ಸೆಳೆಯೋದಕ್ಕೆ ನಿಜವಾಗ್ಲೂ ಇದು ಒಳ್ಳೆ ಐಡಿಯಾನೇ. ಅರುಣ, ನೀನ್ ಹೇಳೋದು ಸರಿಮ್ಮ. ಲಾಭ ನಷ್ಟ ನೋಡ್ಕೋಬೇಕಲ್ವಾ. ಈ ಉಪಾಯನ ಮುಂದೆ ಯಾವಾಗಲಾದ್ರೂ ಮಾಡಿದ್ರಾಯ್ತು. ಕರ್ಣ, ಅಲ್ಲಿ ಅಮ್ಮನ ಹತ್ರ ಜಾಲ್ರಿ ಒಂದು ತೊಳೆಯಕ್ಕೆ ಕೊಟ್ಟಿದ್ದೆ, ಅದು ರೆಡಿ ಆಗಿದ್ರೆ ತಗೊಂಡ್ಬಂದ್ಬಿಡಮ್ಮ. ಹಾ ಸರಿ ಅಂಕಲ್. ಅಮ್ಮ ಜಾಲ್ರಿ ತೊಳ್ದಾಗಿದ್ಯಾ ಅಂಕಲ್ ಕೇಳ್ತಾ ಇದಾರೆ. ಅಯ್ಯೋ ಅವನೊಬ್ಬ ಹೆಂಡತಿ ಇಲ್ಲ ಅಂದ್ರೂ ಇರ್ತಾನೆ, ಇದಿಲ್ದೆ ಇರೋದಿಲ್ಲ. ಈಗ ಏನ್ ಮಾಡ್ತಾ ಇದ್ದಾನ ಅವನು? ಅವನೇನ್ ವಡೆ ಕರಿತಾ ಇದ್ದಾನ, ಬಜ್ಜಿ ಕರಿತಾ ಇದ್ದಾನ, ಏನ್ ಮಾಡ್ತಿದ್ದಾನೆ? ಈಗ ಹೋಗಿ ಕೊಟ್ಟು ಬರ್ತೀನಿ, ಅದೇನ್ ಮಾಡ್ತಾನೆ ಮಾಡ್ಲಿ. ಅಯ್ಯೋ ಭಗವಂತ, ಇದೇನಪ್ಪ ಈ ಹುಡುಗಿ ಕತ್ಕಲ್ ತಾಳಿ? ಅರವಿಂದ ಫೋನ್ ದೊಡ್ಡ ಅವಾಂತರ ಆಗ್ಬಿಟ್ಟಿದೆ ಕಣೋ. ಯಾಕೆ ಹೇಳ್ಬೇಕನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ಎಂತದೆ ಅವಾಂತರ? ಮೊನ್ನೆ ತಾನೇ ಒಂದು ಅವಾಂತರ ಆಯ್ತು, ಈಗ ಆಚೆ ಬಂದಿತ್ತು. ಈಗ ಮತ್ತೆಂತದದು? ನಂದಲ್ಲ ಕಣು, ಆ ಕರೋಣ ಅಂತೂ. ಅಮ್ಮ, ನೀನು ಏನನ್ನು ಹೇಳಿ ಹೆದರಿಸ್ಬೇಡ. ಎಂತದೆ ಅದು?
ಕರುಳಲ್ಲಿ ಕೊಳ್ಳಲ್ಲಿ ತಾಳಿ ಇದೆ. ಕಣ್ಣನ್ ಕೊಡಲಿ ತಾಳಿನ ಎಂತ ಹೇಳ್ತಿದ್ದೀನಿ ನೀನು? ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ ಕಣ. ಬಾ ಬೇಕಾದ್ರೆ ತೋರಿಸ್ತೀನಿ, ನೀ ಬಾ ನೋಡುವಂತೆ. ಬಾ ಬಾ ಬಾ. ಎಂತದೆ ಅಮ್ಮ? ಅಯ್ಯೋ ಆಗ್ಲೇ ಇತ್ತು, ನಾನು ನೋಡಿದೆ. ಬನ್ನಿ. ಏ ಅಮ್ಮ, ನಿನಗೆ ಅರಳು ಮರಳಾಗಿದ್ರೆ ಸುಮ್ಮನೆ ಬಿಡಬೇಕು. ಈಗ ಎಂಥದ್ದು ಹೇಳೋಕೆ ಹೋಗ್ಬಾರ್ದು. ನನ್ನ ಹತ್ರ ಹೇಳಿದ್ದಕ್ಕಾಯ್ತು, ಬೇರೆಯವ್ರ ಹತ್ರ ಹೇಳಿದ್ರೆ ಎಂಥ ಅವಮಾನ ಆಗ್ತಿತ್ತು, ಎಂಥ ಅವಂತರ ಆಗ್ತಿತ್ತು. ನೋಡು, ಅವಳು ಕುತ್ತಿರಿದ್ದು ಲಾಕೆಟ್ಟು ತಾಳಿ ಎಲ್ಲ ಕಣೆ. ಏ ಇಲ್ಲ ಕಣು, ನಾನು ನೋಡಿದ್ದು ತಾಳಿನೇ. ಅದ್ಯಾಗ ಲಾಕೆಟ್ ಬಂತು? ಏ ಅಮ್ಮ, ನೀನು ಎಂತೆಂಥದ್ದು ಮಾತಾಡಿ ನನಗೆ ಸಿಟ್ಟು ಬರೆಸ್ಬೇಡ. ಅಲ್ಲ ಕಣೆ, ಆ ಕರ್ಣಂಗೆ ಎಂಥದ್ದೇ ಕರ್ಮ ಅದು, ಕದ್ದು ಮುಚ್ಚಿ ಮದುವೆ ಆಗೋದಕ್ಕೆ. ನೋಡು, ಕರ್ಣ ನಮ್ಗೆ ಆಶ್ರಯ ಕೊಟ್ಟು ಕಾಪಾಡಿದವಳು, ಅವಳ ಬಗ್ಗೆ ಹೀಗೆಲ್ಲ ಮಾತಾಡ್ತೀಯಲ್ಲ ನೀನು. ನೋಡು, ನಿನಗೆ ಕಣ್ಣು ಆಪರೇಷನ್ ಮಾಡಬೇಕು ಅಂತ ಹೋದ ವರ್ಷನೇ ಡಾಕ್ಟರ್ ಹೇಳಿದರು. ನನ್ನ ಹತ್ರ ದುಡ್ಡಿರಲಿಲ್ಲ, ಎಂತ ಮಾಡೋಕ್ಕಾಗುತ್ತೆ? ಈ ವರ್ಷ ಮಾಡಿಸ್ಕೊಡ್ತೀನಿ ಆಯ್ತಾ? ಇದೇನಿದು, ನನ್ನ ಕಣ್ಣೆ ನನಗೆ ಮೋಸ ಮಾಡ್ಬಿಡ್ತಾ? ಇಲ್ವಲ್ಲ, ನಾನು ನೋಡಿದ್ದ ತಾಳಿನೇ. ಏನು ನನ್ನ ಮಗ ಹೇಳ್ದಂಗೆ ನನಗೆ ಎರಡು ಮರಳಾಯ್ತಾ ಹಿಂಗೆ? ಹಲೋ ಕರುಣಾ ಅಕ್ಕ, ಉರ್ವಶಿ, ಯಾಕೆ ಅಳ್ತಾ ಇದೆಯಾ? ಏನಾಯ್ತಮ್ಮ? ಕರುಣಾ ಅಕ್ಕ. ಉರ್ವಶಿ, ಫೋನ್ ಮಾಡ್ಬಿಟ್ಟು ಕರುಣಾ ಅಕ್ಕ ಅಂತ ಅಳ್ತಾ ಇದ್ರೆ ನನ್ಗೇನ್ ಅರ್ಥ ಆಗ್ಬೇಕು? ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೊ. ಏನಾಯ್ತು ಅಂತ ಹೇಳು. ಎಲ್ ಸಮಾಧಾನ ಕರುಣಾ ಅಕ್ಕ? ನೀವು ವೈಭವ್ ಅವರು ಇಷ್ಟ ಕಷ್ಟಪಟ್ಟು ನನ್ನ ಮಾವನ ಜೊತೆ ಮದ್ವೆ ಮಾಡ್ಸಿದ್ರಿ. ಆದ್ರೆ ಇವರು ಅವ್ರ ಹಳೆ ಚಾಳಿ ಬಿಡದೆ ಅದ್ಯಾರೋ ದೇವಿಕಾನು ಹೆಂಗ್ಸ್ ಜೊತೆ ಸಂಬಂಧ ಇಟ್ಕೊಂಡಿದ್ದಾರೆ. ಇವತ್ತು ಆ ಹೆಂಗ್ಸ್ ಮುಂದೆನೆ ನನ್ಗೆ ಹೊಡೆದ್ಬಿಟ್ರಕ್ಕ. ದೇವಿಕಾನ ಎಲ್ಲೋ ಕೇಳಿದಿನಲ್ಲ ಈ ಹೆಸರು. ಹೋ, ಪ್ರಸಾದಕ್ಕೆ ವಿಷ ಬೆರೆಸಿರೋ ದೇವಿಕಾನ? ಯಾಕೆ, ನಿಮ್ಗವಳು ಗೊತ್ತಾ? ಇಲ್ಲ, ನನಗೆ ಬೇರೆ ಯಾರೋ ನೆನಪಾಯ್ತು. ಅವಳ ನಂಬರ್ ನಿನ್ನ ಹತ್ರ ಇದೆಯಾ? ಇದ್ರೆ ಅವಳ ನಂಬರ್ ನನಗೆ ವಾಟ್ಸಪ್ ಮಾಡು, ನಾನು ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಓಕೆನಾ? ನಂಬರ್ ಇದೆ, ಕಳಿಸ್ತೀನಿ ಅಕ್ಕ ಈಗ್ಲೇ. ದೇವಿಕಾ ಅಂದ್ರೆ ನನ್ನ ಅನುಮಾನ ಸುಳ್ಳಾಗ್ಲಿಲ್ಲ. ಇವಳನ್ನ ಹಿಂಗೆ ಬಿಟ್ರೆ ಮನೆಗೂ ಬೆಂಕಿ ಇಡ್ತಾ ಬರ್ತಾಳೆ. ಇವತ್ತ ನೀನು ಕೊನೆ ಹಾಡ್ತೀನಿ ದೇವಿಕಾ. ದೇವಿಕಾ